ಇನ್ನು ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರು ಎರಡನೇ ಮದುವೆಯಾಗಿದ್ದಾರಾ ಅನ್ನುವ ಪ್ರಶ್ನೆ ಮೂಡಿದೆ. ಇದಕ್ಕೆ ಕಾರಣ ಆಗಿರುವಂಥದ್ದು ಮಗುವಿನ ಜನನ ಪ್ರಮಾಣ ಪತ್ರ ಮತ್ತು ನಟಿ ಜೊತೆಗಿನ ಫೋಟೋಗಳು ವೈರಲ್ ಆಗಿರುವಂಥದ್ದು. ರವೀಂದ್ರ ವರದಿ ತೋರಿಸಿ ನೋಡಿ. ಒಮ್ಮೆ ಗ್ಲಾಮರ್ ಲುಕ್ ಮತ್ತೊಮ್ಮೆ ಸಾಂಪ್ರದಾಯಿಕ ಉಡುಗೆ ಮಾಡೆಲ್ ಆಗಿಯೂ ಮಿಂಚುತ್ತಿದ್ಲು, ಬೆಳ್ಳಿ ತೆರೆಯಲ್ಲೂ ಬಳುಕುತ್ತಿದ್ಲು. ಇದೇ ನಟಿ ರಾಜ್ಯದ ಮಾಜಿ ಶಾಸಕರೊಬ್ಬರ ಎರಡನೇ ಪತ್ನಿ ಅನ್ನೋದು ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಕಾಂಗ್ರೆಸ್ ಪಕ್ಷದ ಪ್ರತಿಭಟನೆ ಇರಲಿ, ಪಂಚಮಸಾಲಿ ಸಮಾಜದ ಹೋರಾಟವೇ ಇರಲಿ, ಅಲ್ಲಿ ಮುಂದಾಳತ್ವ ವಹಿಸೋದು ವಿಜಯಾನಂದ ಕಾಶಪ್ಪನವರ್. ಬಾಗಲಕೋಟೆ ಜಿಲ್ಲೆ ಹುನಗುಂದದ ಮಾಜಿ ಶಾಸಕರಾಗಿರುವ ಕಾಶಪ್ಪನವರ್ ಹೋರಾಟದಿಂದ ಎಷ್ಟು ಹೆಸರು ಮಾಡಿದ್ದಾರೋ ವಿವಾದದಿಂದಲೂ ಅಷ್ಟೇ ಸುದ್ದಿಯಲ್ಲಿ ಇರ್ತಾರೆ. ಈಗ ಇವರನ್ನ ಮೆತ್ತಿಕೊಂಡಿರೋದು ಎರಡನೇ ಮದುವೆಯ ವಿವಾದ. ಮಾಡೆಲ್ ಜೊತೆ ಎರಡನೇ ಮದುವೆಯಾದ್ರ ಮಾಜಿ ಶಾಸಕ, ಮಗುವಿನ ಬರ್ತ್ ಸರ್ಟಿಫಿಕೇಟ್ ವೈರಲ್, ಹೊಸ ವಿವಾದದಲ್ಲಿ ಕಾಶಪ್ಪನವರ್. ಬೆಂಗಳೂರಿನ ಸ್ಕೈಬಾರ್ನಲ್ಲಿ ಗಲಾಟೆ, ಹುನಗುಂದ ಸಿಪಿಐಗೆ ಆವಾಸ್, ಪತ್ನಿ ಜೊತೆ ಜಗಳ, ಹೀಗೆ ಸಾಲು ಸಾಲು ವಿವಾದಗಳು ಕಾಂಗ್ರೆಸ್ನ ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರಿಗೆ ಮೆತ್ತಿಕೊಂಡಿದ್ವು. ಈಗ ಎರಡನೇ ಮದುವೆಯ ಆರೋಪ ಕೇಳಿ ಬಂದಿದೆ. ಎಸ್, ಒಬ್ಬ ನಟಿ ಜೊತೆ ಕಾಶಪ್ಪನವರ್ ಎರಡನೇ ಇನ್ನಿಂಗ್ಸ್ ಆರಂಭಿಸಿದ್ದಾರೆ ಅನ್ನೋ ಮಾತು ವರ್ಷದ ಹಿಂದೆಯೇ ಕೇಳಿ ಬಂದಿತ್ತು. ಬಳಿಕ ಇದು ತಣ್ಣಗಾಗಿತ್ತು. ಆದ್ರೀಗ ನಟಿ ಕಮ್ ಮಾಡೆಲ್ ಪೂಜಾಶ್ರೀ ಜೊತೆಗೆ ಕಾಶಪ್ಪನವರು ಇರುವಂತಹ ಫೋಟೋಗಳು ವೈರಲ್ ಆಗಿವೆ. ಅಷ್ಟೇ ಅಲ್ಲ, ನಟಿ ಪೂಜಾಶ್ರೀಗೆ ಬೆಂಗಳೂರಿನ ಮದರ್ವುಡ್ ಆಸ್ಪತ್ರೆಯಲ್ಲಿ ಹೆಣ್ಣು ಮಗು ಜನಿಸಿದ್ದು ಬರ್ತ್ ಸರ್ಟಿಫಿಕೇಟ್ ಪಡೆಯಲಾಗಿದೆ. ಅದೇ ಜನನ ಪ್ರಮಾಣ ಪತ್ರದಲ್ಲಿ ತಂದೆಯ ಕಾಲಂನಲ್ಲಿ ವಿಜಯಾನಂದ ಕಾಶಪ್ಪನವರ ಹೆಸರು ಇರೋದೇ ಚರ್ಚೆಗೆ ಕಾರಣವಾಗಿದೆ. ಈ ಬಗ್ಗೆ ಕಾಶಪ್ಪನವರ್ ಅವರನ್ನೇ ಕೇಳಿದ್ರೆ ನನಗೆ ಗೊತ್ತಿಲ್ಲ, ಆದ್ರೆ ದಾಖಲೆ ಕೊಡಿ ಅಂತಿದ್ದಾರೆ. ನೀವೇ ಹೇಳ್ತಾ ಇದ್ರಿ, ನನಗೆ ಗೊತ್ತಿಲ್ಲ ಇನ್ನು. ಹೌದಾ? ಅಲ್ಲ, ನನಗೆ ಅದು ತೊಗೊಂಬಂದು ತೋರಿಸಿದ್ರೆ ನಾನು ಹೇಳ್ತೀನಿ, ಉತ್ತರ ಕೊಡ್ತೀನಿ ಅದಕ್ಕೆ. ಅಲ್ಲ, ನೀವು ವೈರಲ್ ಮಾಡ್ತೀರಿ, ನೀವು ಮಾಧ್ಯಮದವ್ರು ಮಾಡೋದೇ ಇರೋದು, ಅದಕ್ಕೆ ಅಲ್ಲ. ನನಗೆ ಗೊತ್ತಿಲ್ಲ, ನೀವು ತೊಗೊಂಬಂದು ತೋರಿಸಿದ್ರೆ ನನಗೆ ಏನು ಅಲ್ಲ, ದಾಖಲೆ ಕೊಡ್ರಿ, ಆಮೇಲೆ ಮಾತಾಡ್ತೀನಿ. ಅಲ್ಲ, ನಾ ಪ್ರತಿಕ್ರಿಯಿಸುವುದಿಲ್ಲ, ನನಗೆ ಏನಾದರೂ ಮಾಹಿತಿ ಕೊಡ್ರಿ, ಅದಕ್ಕೆ ಮಾತಾಡ್ತೀನಿ. ಎರಡನೇ ಮದುವೆ ಬಗ್ಗೆ ನಿಮ್ಮ ಬಳಿ ಪ್ರೂಫ್ ಏನಿದೆ ಅಂತ ಕೇಳಿದ ಕಾಶಪ್ಪನವರ್, ಯಾರ ವೈಯಕ್ತಿಕ ಜೀವನದ ಬಗ್ಗೆ ಕೆದಕಬಾರದು, ಚುನಾವಣೆ ಹತ್ತಿರವಾಗ್ತಿದ್ದಾಗ ನಮ್ಮ ಎದುರಾಳಿಗಳು ಇದಕ್ಕೆ ಕಾಯ್ತಿರ್ತಾರೆ, ಆದ್ರೆ ನಾನು ಜಗ್ಗೋತಿಲ್ಲ ಅಂದ್ರು. ಅಲ್ಲ, ಅದಕ್ಕೆ ನನಗೆ ಬಂದಿಲ್ಲ, ನನಗೆ ಮಾಹಿತಿ ಕೊಡಿ, ನಾನು ಉತ್ತರ ಕೊಡ್ತೀನಿ. ಯಾವುದು ನೋಡಿ, ಯಾರು ವೈಯಕ್ತಿಕಕ್ಕೂ ಹೋಗ್ಬಾರ್ದು. ಅವ್ರವ್ರ ವೈಯಕ್ತಿಕ ಜೀವನ, ಅದು ರಾಜಕೀಯ ಜೀವನವೇ ಬೇರೆ, ವೈಯಕ್ತಿಕ ಜೀವನ ಬೇರೆ. ಅಲ್ಲ, ಇದನ್ನ ಮಾಡ್ಕೋತಾರ ನಮ್ಮ ವಿರೋಧಿಗಳು, ಅದಕ್ಕೆ ಕಾಯ್ತಿರ್ತಾರೆ. ನಾವ್ ಇದಕ್ಕೆ ಬಗ್ಗೋದಿಲ್ಲ, ಜಗ್ಗೋದಿಲ್ಲ. ಅಲ್ಲ, ನಾನು ನೋಡಿಲ್ಲ. ಅಲ್ಲ, ನೋಡಿ ಅದನ್ನ ಕೊಡಿ, ನಾನು ನೋಡಿಬಿಟ್ಟು ಹೇಳ್ತೀನಿ ಅದಕ್ಕೆ. ವಿಷಯ ಅಂದ್ರೆ ತನ್ನ ಎರಡನೇ ಪತ್ನಿ ಪೂಜಾಶ್ರೀಯನ್ನ ಕಾಶಪ್ಪನವರು ಮನೆಗೆ ಕರೆದುಕೊಂಡು ಬಂದಿದ್ರಂತೆ. ಹೀಗಾಗಿ 2021 ಜೂನ್ 26ರಂದು ಮನೆಯಲ್ಲಿ ದೊಡ್ಡ ಗಲಾಟೆಯಾಗಿ ಮೊದಲ ಪತ್ನಿ ವೀಣಾ ಕಾಶಪ್ಪನವರ ಮೇಲೆ ಹಲ್ಲೆ ಆಗಿತ್ತಂತೆ. ಇದಾದ ಬಳಿಕ ವೀಣಾ ಕಾಶಪ್ಪನವರು ಬೆಂಗಳೂರಿನಲ್ಲೇ ವಾಸವಾಗಿದ್ದಾರೆ. ತಮ್ಮ ಗಂಡನ ಎರಡನೇ ಇನ್ನಿಂಗ್ಸ್ ವಿವಾದದ ಬಗ್ಗೆ ಉತ್ತರಿಸಲು ಅವರು ನಿರಾಕರಿಸಿದ್ದಾರೆ. ಒಟ್ನಲ್ಲಿ ವಿವಾದಗಳ ರಾಜಕಾರಣಿ ಅಂತ ಕರೆಸಿಕೊಳ್ಳೋ ಕಾಶಪ್ಪನವರ್ ಈಗ ಎರಡನೇ ಮದುವೆಯ ಸುರುಳಿಯಲ್ಲಿ ಸಿಲುಕಿದ್ದಾರೆ. ದಾಖಲೆ ಕೇಳ್ತಿರೋ ಮಾಜಿ ಶಾಸಕರು ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಡ್ತಿರುವ ಈ ಫೋಟೋ, ಜನನ ಪ್ರಮಾಣ ಪತ್ರಗಳ ಬಗ್ಗೆ ಅವರೇ ಉತ್ತರಿಸಬೇಕಾಗಿದೆ. ಕೊಪ್ಪಳದಿಂದ ಶಿವಕುಮಾರ್ ಜೊತೆ ರವಿಮುಖಿ, TV9 ಬಾಗಲಕೋಟೆ.